ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನನ್ನ ಹೆಸರು ನಾಗೇಂದ್ರ ಪಂಡಿತ್ ಅಂತ. ಈಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಒಂದು ಸಣ್ಣ ರಾಜ್ಯದ ಮತ್ತು ದೇಶದ ಒಂದು ಸುದ್ದಿ ಹೇಳಕ್ಕೆ ಬಂದಿದ್ದೀನಿ. ಈಗ ಏನಿಲ್ಲ, ಒಂದು ಪಂಚರಾಜ್ಯದ ಎಲೆಕ್ಷನ್ನಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅಸ್ಸಾಂಗೆ ನೇಮಕ ಆಗಿದ್ದಾರೆ, ಮತ್ತು ಕೆ ಜಾರ್ಜ್ ಅವರು ಕೇರಳಕ್ಕೆ ನೇಮಕ ಆಗಿದ್ದಾರೆ. ನಮ್ಮ ರಾಜ್ಯದಿಂದ ಉಸ್ತುವಾರಿಗಳಾಗಿ ಕೆ ಜಾರ್ಜ್ ಮತ್ತು ಡಿ ಕೆ ಶಿವಕುಮಾರ್ ನೇಮಕವಾಗಿ ಅಲ್ಲಿ ಹೋಗಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪ್ರದರ್ಶನವನ್ನು ಮಾಡ್ತಾಯಿದ್ದಾರೆ. ಮತ್ತು ಅದರಲ್ಲಿ ದೇಶದಲ್ಲಿ ನೀರಾವರಿ ವಿಷಯವಾಗಿ ಆಲ್ ಪಾರ್ಟಿ MP ಗಳನ್ನೀಗ ಕರೆಸಿ ಮೀಟಿಂಗ್ ಮಾಡಿ, ಆ ಮೀಟಿಂಗಲ್ಲಿ ಎಲ್ಲ MP ಗಳು ಹಾಜರಾಗಿದ್ದರು. 24 ಜನ ಅಂತ ಹೇಳಿದ್ರು, ಇನ್ನೂ 4 ಜನ ಬಂದಿರಲಿಲ್ಲ. ಮತ್ತು ಕೆಲವರು ಫೋನ್ ಮಾಡಿ ಹೇಳಿದ್ದಾರೆ. ಎಲ್ಲರೂ ನನಗೆ ಸಹಮತ ಕೊಟ್ಟರು ಅಂತ ಮೆಚ್ಕೊಂಡ್ರು. ಏನು ಮೀಟಿಂಗ್ ಮಾಡಿದ್ರು ಅಂತ ಗೊತ್ತಿಲ್ಲ. ಅದನ್ನೀಗ ಹೇಳಿದ್ನೇ ಹೇಳ್ತಾ ಇದ್ದ, ಆದರೆ ಯಾವುದೋ ಅದು ತಳ ಬುಡ ಏನೂ ಇರಲಿಲ್ಲ. ಅದರಲ್ಲಿ JDSನವರು ಹೋಗಲಿಲ್ವಂತೆ, ಹೊರತುಪಡಿಸಿ ನಮ್ಮ ಮೀಟಿಂಗ್ಗೆ ಇನ್ನೆಲ್ಲರೂ ಬಂದಿದ್ರು ಅಂತ ಹೇಳಿದ್ರು. BJPಯವರು, ಕಾಂಗ್ರೆಸ್ನವರು ಎಲ್ಲರೂ ಸೇರಿದ್ವಿ, JDS ಬಿಟ್ಟು ಅಂತ. ಅದನ್ನೇ 3 ಸತಿ ಹೇಳ್ದ ಅಂತ ಅಂದ್ಕೊಳಪ್ಪ ಡಿ ಕೆ ಶಿವಕುಮಾರ್. ಮತ್ತು ಉಸ್ತುವಾರಿಯಾಗಿ ಏನಪ್ಪ ಮಾಡ್ತಾವ್ರೆ ಹೆಂಗಂದರೆ, ಅಲ್ಲಿ ಅಸ್ಸಾಮಲ್ಲಿ ಉಸ್ತುವಾರಿಯಾಗಿ ಇದನ್ನೇನು ಕ್ಯಾನ್ವಾಸಿಗೆಲ್ಲ ಓಡಾಡ್ತಾ ಇದ್ದಾರೆ ಪ್ರಿಯಾಂಕಾ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಮತ್ತು ಡಿ ಕೆ ಶಿವಕುಮಾರ್ ಅವರು. ನಮ್ಮ ಹೇಮಂತ್ ಮಿಶ್ರಾ ಅವರು ಅವ್ರದ್ದು ಮಾಮೂಲಿ ದಾಟಿನಲ್ಲಿ ಅವರು ಎಲೆಕ್ಷನ್ನಿಗೆ ಇದು ಮಾಡಿದ್ದಾರೆ. ಮತ್ತು ಸರ್ಕಾರಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ನ ಮತ್ತು BJPಯ ಆಗುಹೋಗುಗಳ ಬಗ್ಗೆ ಇತರೆ ಪಕ್ಷಗಳು ಮತ್ತು ಇತರೆ ರಾಜ್ಯದ ನ್ಯೂಸ್ ಚಾನಲ್ಗಳು ಹೇಳಿರ್ತಕ್ಕಂಥದ್ರಲ್ಲಿ BJP ಸ್ವಲ್ಪ ಮುನ್ನಡೆ ಇದೆ ಅಂತ ಹೇಳ್ತಾ ಇದ್ದಾರೆ ಅಸ್ಸಾಮಲ್ಲಿ. ಆದರೆ ಕಾಂಗ್ರೆಸ್ಗೆ ಅಂತ ಬಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ. ಅರ್ಥ ಆಯ್ತಾ? ಅದರಲ್ಲಿ ಒಂದು ರಾಜ್ಯ ಆಯಿತು. ಎರಡನೇ ರಾಜ್ಯ ಬಂದು ವೆಸ್ಟ್ ಬೆಂಗಾಳಲ್ಲಿ ಮಮತಾ ದೀದಿದು ದರ್ಬಾರು ಹೊಸಿ ದರ್ಬಾರಲ್ಲ ಅವ್ರು ಮಾಡಿದ್ದು. SIR ಬೇಡ ಹಂಗಂತ ಎಲ್ಲ ರೀತಿ ಕೋರ್ಟಲ್ಲಿ ಹೋಗಿ ಜಡ್ಜ್ಗೆ ಇವರೇ ಕೋರ್ಟು ಲಾಯರ್ ಆಗಿದ್ದರು. ಲಾಯರ್ ಆಗಿ ವಾದಕ್ಕೆ ಹೋಗಿದ್ರು. ಆದರೆ ಅವ್ರಿಗೆ ಎಲ್ಲಿ ಮಣೆ ಹಾಕಲಿಲ್ಲ ಅವರು ಕೋರ್ಟವರು. ನಿಮ್ಮವರೇ ಎಲ್ಲ ಸಾಕಷ್ಟು ಚರ್ಚೆ ಮಾಡವ್ರ ಮೇಡಮ್, ನೀವು ಹೋಗಿ ಬನ್ನಿ ಅಂತೇಳಿ ಕಳಿಸ್ಬಿಟ್ರು. ಆದರೆ ಈ ಅಮ್ಮಂದು ಏನು ಬೇಳೆಕಾಳು ಬೇಯಲಿಲ್ಲ. ಅರ್ಥ ಆಯ್ತಾ? ಈಗ ಎರಡು ಬೇಸಲ್ಲಿ ಎಲೆಕ್ಷನ್ ನಡೀತಾ ಇದೆ. ನೆಕ್ಸ್ಟು ಏಪ್ರಿಲಿಂದ ಶುರುವಾಗಿದೆ. ಮೇಗೆ 4ನೇ ತಾರೀಕು ಮೇ 4ನೇ ತಾರೀಕು ಕೌಂಟಿಂಗು ಇದು ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದೇನಪ್ಪ ಹಂಗಂತಂದರೆ, ಮಮತಾ ದೀದಿ ಇಷ್ಟು ಸತಿ ಆಡ್ದಂಗೆ ಅಲ್ಲ ಅಂತ ಈಗಿನ ರಿಸಲ್ಟಲ್ಲಿ ಹೇಳ್ತಾ ಇದ್ದಾರೆ. ಒಂದು ರಿಸಲ್ಟ್ ಹೇಳ್ತಾ ಇದೆ, ಆಯಮ್ಮನೆ ಹೈಯೆಸ್ಟು ಅಂತ ಹೇಳ್ತಾ ಇದೆ ABPನ ಯಾವುದೋ ಚಾನಲಲ್ಲಿ. ಅರ್ಥ ಆಯ್ತಾ? ಸರ್ವೆಗಳೇನೋ 2 ಪಾರ್ಟಿಗಳು ಹೇಳ್ತಾ ಇರ್ತಾರೆ ಅಂತಿಕೊಳ್ಳಿ. BJPನೂ ಬರ್ತದೆ ಅಂತ ಹೇಳ್ತಾರೆ, ಈ ಕಡೆಗೆ TMCನೂ ಬರ್ತದೆ ಅಂತ. ಆದರೆ ಜನ ಯಾವ ರೀತಿ ಬದಲಾಗವ್ರೆ ಅನ್ನೋದು ಗೊತ್ತಾಗಬೇಕಲ್ಲ. ಅದು ಆ ಎಲೆಕ್ಷನ್ ಮತ್ತು ಕಾವುಗಳು ಶುರು ಆದಮೇಲೆ ತಾನೇ ಗೊತ್ತಾಗೋದು. ಮತ್ತು ಈಗಲೇ ಎಲ್ಲ ನನಗೆ ಗೊತ್ತು ಅಂತ ಎಲ್ಲರದು ಸುಳ್ಳಾಗಿದೆ ಹಿಂದೆ ಎಲ್ಲ. ಈಗಲೂ ಅದೇ ಥರ ಸುಳ್ಳಾಗ್ಬೋದು. ಇದು ಅದೇ 3-5 ವರ್ಷ ಹಿಂದೆ BJPನೇ ಗೆದ್ದುಬಿಡುತ್ತೆ ಅಂತ ಇದನ್ನು ಕೊಟ್ಟಿದ್ರು, ಆದರೆ ಗೆಲ್ಲಿಲ್ಲಪ್ಪ ಇದರಲ್ಲಿ ವೆಸ್ಟ್ ಬೆಂಗಾಳಲ್ಲಿ. ಅಲ್ಲೇನಾಗಿದೆ ಹೆಂಗಂತಂದರೆ, ಬಾಂಗ್ಲಾದೇಶದ ಜನ ನುಸುಳುಕೋರರು ಬಂದು ನಮ್ಮ ದೇಶನಿಗ ಮತ್ತು ಕಲ್ಕಟ್ಟಾದಲ್ಲಿ ನೆಲೆಸಿ ಮತ್ತು ತುಂಬ ಇದು ಮಾಡಿದ್ದಾರೆ. ಸುಮಾರು 64 ಲಕ್ಷ 65 ಲಕ್ಷ ಜನ
ಸುಳ್ಳು ವೋಟರ್ಸ್ ಇದ್ದರು, ಅದನಿಗೆ ಕಿತ್ತಾಕಿದ್ದಾರೆ. ಮತ್ತು 64 ಲಕ್ಷ ಜನ ಏನೋ ಅಬ್ಸರ್ವೇಷನಲ್ಲಿದೆ ಇನ್ನು. ಅದು ಕಂಪ್ಲೀಟ್ ಆಗಿಲ್ಲ. ಹಂಗಾಗಿ ವೆಸ್ಟ್ ಬಂಗಾಳಕ್ಕೆ ಹಿನ್ನಡೆ ಆಗಬಹುದು ಅಂತ ಅಂದ್ಕೋತಾ ಇದ್ದೀವಿ. ಆದರೆ ಯಾರಿಗೆ ಹಿನ್ನಡೆ ಗೊತ್ತಾಗ್ತಾ ಇಲ್ಲ. ಬಿ ಜೆ ಪಿಗೆ ಹಿನ್ನಡೆ ಆಗುತ್ತಾ, ಇಲ್ಲ ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತಾ, ಟಿ ಎಮ್ ಸಿಗೆ ಹಿನ್ನಡೆ ಆಗುತ್ತಾ ಗೊತ್ತಿಲ್ಲ. ಮತ್ತು ಹಂಗೆ ಬಂದು ಮೂರನೇದು ಪುದುಚೇರಿನಲ್ಲಿ ಎನ್ ಡಿ ಎ ಕೂಟ ಜೋರಾಗಿದೆ ಹೆಂಗಂತ ಹೇಳ್ತಾ ಇದ್ದಾರೆ. ಎನ್ ಡಿ ಎ ಯಾರು ಮತ್ತು ಅಲ್ಲಿ ಪುದುಚೇರಿನಲ್ಲಿ ಎನ್ ಡಿ ಎ ಗೆಲ್ಲುತ್ತೆ ಹೆಂಗಂತ ಹೇಳ್ತಾ ಇದ್ದಾರೆ. ಮತ್ತು ತಮಿಳ್ನಾಡಿಗೆ ಬಂದರೆ ತಮಿಳ್ನಾಡಲ್ಲಿ ಎ ಐ ಡಿ ಎಮ್ ಕೆ, ಅಣ್ಣಾ ಡಿ ಎಮ್ ಕೆ ಮತ್ತು ಡಿ ಎಮ್ ಕೆಗೆ ಫೈಟು. ಮತ್ತು ಟಿ ವಿ ಎಸ್ ಪಕ್ಕದಲ್ಲೇ ಇದೆ, ಅದನ್ನು ಒಂದು ಫೈಟ್ ಕೊಡ್ತಾ ಇದೆ. ಅದು ಯಾರಿಗೂ ಜೊತೆಗೆ ಅಲಿಯನ್ಸ್ ಮಾಡ್ಕೋತಾರೆ ಅಂತ ಇನ್ನೂ ಅದು ಪಕ್ಕ ಆಗಿಲ್ಲ. ಅವ್ರು ಏನಾದ್ರು ಅಲಿಯನ್ಸ್ ಮಾಡಿಕೊಂಡ್ರೆ ಯಾವ್ದಾದ್ರು ಒಂದು ಪಾರ್ಟಿಗೆ, ಆ ಪಾರ್ಟಿ ಲೀಡಲ್ಲಿ ಬರ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಮತ್ತು ಅಲ್ಲಿ ಅಣ್ಣಾಮಲೆಗೆ ಮಣೆ ಹಾಕಿದ್ರು. ಪಬ್ಲಿಕ್ಲಿ ಎಲ್ಲ ಜನ ಅರ್ಧಕ್ಕೆ 5-10% ಓಟು ಅವ್ರದ್ದು ಇದ್ದೇ ಇದೆ ಅಣ್ಣಾಮಲೆದು. ಆ 10% ಓಟ್ಗೆ ಈ ಸತಿ ಏನೋ ಇನ್ನೊಂದು 2-3% ಎಕ್ಸ್ಟ್ರಾ ಆಗ್ಬೋದು. ಅದು ಬಿಟ್ಟರೆ ಜಾಸ್ತಿ ಆಗೋಲ್ಲ. ಯಾಕೆ ಹಂಗಂತಂದರೆ ಅವರು ಅಲಿಯನ್ಸ್ ಮಾಡ್ಕೊಂಡಿದ್ದಾರೆ ಅಣ್ಣಾ ಡಿ ಎಮ್ ಕೆಗೆ ಅಲಿಯನ್ಸ್ ಮಾಡ್ಕೊಂಡಿರೋದ್ರಿಂದ ಅಂಥ ಬೆನಿಫಿಟ್ಟು ಇರಲ್ಲ. ನೋಡೋಣ, ಎರಡು ಸೇರಿ ಗೆಲ್ಬೋದು, ಬಿಟ್ಟರೆ ಬಿಡ್ಬೋದು. ಆದರೆ ಸ್ಟ್ಯಾಲಿನೇ ಈ ಸತಿ ಮೇಲ್ಗೈ ಸಾಧಿಸ್ಬೋದು. ಯಾಕೆಂದರೆ ಟಿ ವಿ ಎಸ್ ವಿಜಯ್ ಜೋಸಫು ಪಕ್ಷ ಮಾಡಿರೋದ್ರಿಂದ ಇವಾಗ ಯಾರಿಗೆ ಮೂವರ್ಗೂ ಹೊಡೆತ ಬೀಳುತ್ತೆ ಇದರಲ್ಲಿ. ಯಾಕೆಂತಂದರೆ 3 ಜನ ಪಕ್ಷದಿಂದನೂ ಜನರು ಡಿವೇಷನ್ ಆಗ್ತದೆ. ಬಿ ಜೆ ಪಿಯಿಂದ ಆಗಲ್ಲ. ಬಿ ಜೆ ಪಿದು ಬಂದು ಅವ್ರದ್ದೇ ಬೇರೆ ಬೇಸು. ಆದರೆ ಅಣ್ಣಾ ಡಿ ಎಮ್ ಕೆಯಿಂದ ಒಂದಷ್ಟು ವೋಟರ್ಸು ಚೆದರ ಹೋಗ್ಬೋದು, ಡಿ ಎಮ್ ಕೆಯಿಂದ ಒಂದಷ್ಟು ವೋಟು ಚೆದರ ಹೋಗ್ಬೋದು ಟಿ ವಿ ಎಸ್ಗೆ. ಅರ್ಥ ಆಯ್ತಾ? ಹೀಗಾಗಿ ಯಾವ ಪಕ್ಷಕ್ಕೆ ಗೆಲುವಾಗುತ್ತೆ, ಎಲ್ಲಿ ಇದೆ ಏನು ಅಂತ ಹೇಳೋದಕ್ಕೆ ಬರೋದಿಲ್ಲ. ಇಲ್ಲಿ ನಮ್ಮ ಕರ್ನಾಟಕದ ರಾಜಕಾರಣ ತಗೊಂಡ್ರೆ ಇವ್ರುಗಳು ಇಲ್ಲಿ ಬರೀ ಗುದ್ದಾಡ್ಕೊಂಡೇ ಇದ್ದಾರೆ. ಇನ್ನೂ ಕೂಡ ಇಲ್ಲಿ ಸರಿ ಆಗಲಿಲ್ಲ. ಯಾರ್ಯಾರು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಒಬ್ರಿಗೊಬ್ಬರ ಪೈಪೋಟಿ ಇನ್ನೂ ನಿಂತೇ ಇಲ್ಲ. ನೀನು ಅಂದ್ಕೊಂಡು ಇದೆ. ಮತ್ತು ಈಗ ನಾನು ಹೇಳಿದ ಪ್ರಕಾರ ಕೇರಳದಲ್ಲಿ ಒಂದು ಹೇಳಲಿಲ್ಲ, ನಾನು ಈಗ ಕೊನೆಗೆ ಹೇಳ್ತಾ ಇದ್ದೀನಿ. ಕೇರಳದಲ್ಲಿ LDF UDF ಅಂತ ಫೈಟು. ಅದರ ಜೊತೆಯಲ್ಲಿ ಬಿ ಜೆ ಪಿ ಕೂಡ, ಅಲ್ಲೇನು ಎನ್ ಡಿ ಎ ಇಲ್ಲ, ಅಲ್ಲಿ ಬಿ ಜೆ ಪಿ ಮಾತ್ರ ಫೈಟು. ಆಗಲೇ ಒಂದು ಸಿಟಿ ಕಾರ್ಪೊರೇಷನ್ನಿಗೆ ಹಿಡಿದೈತೆ. ಆದರೆ ಈ ಸತಿ ಅಲ್ಲಿ ಒಂದಷ್ಟು ಅಚ್ಚರಿಯ ಬೆಳವಣಿಗೆನಿಗೆ ಮಾಡಬಹುದು. ಆದರೆ ಪಕ್ಷ ಅಲ್ಲಿ ಸಂಘಟನೆಗೆ ಇನ್ನು ಒಂದಷ್ಟು ಒತ್ತು ಕೊಡ್ಬೋದು. MLAಗಳು ಒಂದಷ್ಟು 4-5 ಜನ ಗೆಲ್ಬೋದು, ಇಲ್ಲ ಒಂದು 10 ಜನ ಗೆಲ್ಬೋದು. ಆದರೆ ಈ ಸತಿ ತುಂಬ ಬದಲಾವಣೆಗಳಾಗತ್ತೆ ಕೇರಳದಲ್ಲಿ. ಯಾರು ಅಧಿಕಾರ ಹಿಡಿತಾರೆ ಅಂತ ಪಕ್ಕಾ ಇಲ್ಲ. ನೋಡಬೇಕು ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅಂತ. ಅರ್ಥ ಆಯ್ತಾ? ಹಿಂಗಾಗಿದೆ ಈಗ ಕಾಂಗ್ರೆಸ್ ಪಕ್ಷದ ಕತೆ ಕೇರಳದಲ್ಲಿ ವಯನಾಡಿನಲ್ಲಿ ಇವ್ರದ್ದು ಯಾರೋ ಸೋನಿಯಾ ವಾದ್ರಾ ಅವರು MP ಆಗಿದ್ದಾರೆ. ಅವರು ಆ ಕಡೆಗೆ ಇನ್ನೂ ತಲೆ ಇಕ್ಕಿಲ್ಲ. ಅವರು ಇನ್ನೂ ಕೂಡ ಅಸ್ಸಾಮಲ್ಲೇ ಓಡಾಡ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಇಲ್ಲಿ ಕೇರಳದಲ್ಲಿ ಇದನ್ನು ಮಾಡುತ್ತಾರೆ ಅಂತ ಗೊತ್ತಿಲ್ಲ. ಸುದ್ದಿಗಳು ಬರ್ತಾ ಇಲ್ಲ. ನಾವು ಓದೋ ಪ್ರಕಾರ ಪೇಪರ್ಗಳಲ್ಲಿ, ಮಾಧ್ಯಮಗಳಲ್ಲಿ ಕಾಂಗ್ರೆಸ್ ಬಗ್ಗೆ ಯಾವುದೇ ಆದ ನಿಖರವಾದ ಮಾತುಗಳು ಮತ್ತು ನಿಖರವಾಗಿ ಈ ಥರ ಆಗತ್ತೆ ಅನ್ನೋದು ಇಲ್ಲ. ಅರ್ಥ ಆಯ್ತಾ? ಈಗ ಹೇಳಿರೋ ಪ್ರಕಾರ NDA ಎಲ್ಲೂ ಇರಲಿಲ್ಲ. ಅಸ್ಸಾಮಲ್ಲಿ ಒಂದು ಬಿಟ್ಕೊಂಡ್ರೆ ಇನ್ನು 3ರಲ್ಲಿ ಯಾವುದರಲ್ಲೂ ಇರಲಿಲ್ಲ. ಆದರೆ ಈ ಸತಿ NDA ಇನ್ನೊಂದಷ್ಟು ಅಚ್ಚರಿಯ ಬೆಳವಣಿಗೆಗಳನ್ನು ಮಾಡುತ್ತೆ. ಅರ್ಥ ಆಯ್ತಾ? ಮತ್ತು ನಮ್ಮ ನರೇಂದ್ರ ಮೋದಿಗೆ ಒಳ್ಳೆಯ ಹೆಸರು ಬರ್ತದೆ ಈ ಸತಿ ಎಲೆಕ್ಷನ್ ಪಂಚರಾಜ್ಯ ಎಲೆಕ್ಷನಲ್ಲಿ. ಹಂಗಂತ ನಾವು ಅಂದ್ಕೊಂಡಿದ್ದೀವಿ. ಇದು ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಮಟ್ಟಿಗೆ ಸುಳ್ಳು ಗೊತ್ತಿಲ್ಲ. ಅರ್ಥ ಆಯ್ತಾ? ಇಷ್ಟನ್ನು ಹೇಳಿ
ನಾನು ಇನ್ನೂ ಹೆಚ್ಚಿಗೆ ಹೇಳಬೇಕು ಅಂತ ನಾನು ಏನೇನು ಕಲೆಕ್ಟ್ ಮಾಡ್ತಾಯಿದ್ದೀನಿ, ವಿಷಯಗಳೆಲ್ಲ ಇದಾಗ್ತಾಯಿದೆ. ನಾನು ಇನ್ನೂ ಅಷ್ಟೊಂದು ಸ್ಪೀಡ್ ಆಗಲಿಲ್ಲ. ಸ್ಪೀಡ್ ಆಗಬೇಕು ಅಂತಂದರೆ ಇನ್ನೂ ಹೆಚ್ಚಿನ ಅಧ್ಯಯನ ಮಾಡಬೇಕು. 10-15 ನಿಮಿಷ ನಿಮ್ಮ ಎದುರುಗಡೆ ಕೂತು ಮಾತಾಡೋದಕ್ಕೆ ನಾನು ತಯಾರಿ ಆಗಬೇಕು. ಹಾಗಾಗಿ ನಾನು ಸ್ವಲ್ಪ ಇದಾಗ್ಬೋದು, ಹಿನ್ನಡೆ ಆಗ್ಬೋದು. ಆದರೆ ತಾವುಗಳು ನನ್ನ ವೀಡಿಯೋನಿಗ ಕೈ ಮುಗಿದು ಕೇಳ್ಕೊತೀನಿ. ನನ್ನ ವೀಡಿಯೋನಿಗ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಒಂದು ಯೂಟ್ಯೂಬ್ನಿಗ ಸ್ಟ್ಯಾಂಡ್ ಮಾಡಬೇಕು, ನಿಲ್ಲಿಸ್ಬೇಕು. ಮತ್ತು ನನ್ನ ಟೈಮ್ ಪಾಸ್ಗೋಸ್ಕರ ಮತ್ತು ನನಗೆ ಎಷ್ಟು ಜನ ನನ್ನ ನನ್ನ ಅಣ್ಣ ತಮ್ಮಂದಿರು ಮತ್ತು ಸ್ನೇಹಿತರು, ಅಕ್ಕ ತಂಗಿಯರುಗಳು ಅಂತ ಅನ್ಕೋತೀನಿ ನಿಮ್ಮನ್ನು. ಎಷ್ಟು ಮಟ್ಟಿಗೆ ನೋಡ್ತಾ ಇದ್ದೀರಾ ಅಂತ. ಸ್ನೇಹಿತರುಗಳೆಲ್ಲ ನೋಡ್ತಾ ಇದ್ದಾರೆ, ಗೊತ್ತಾಗಿದೆ. ನಮ್ಮ ಸಂಬಂಧಿಕರು ಎಷ್ಟು ಮಟ್ಟಿಗೆ ನನ್ನನ್ನು ಬೆಳೆಸೋದಕ್ಕೆ ಪ್ರೋತ್ಸಾಹಿಸ್ತಾರೆ ಅನ್ನೋದು ಗೊತ್ತಿಲ್ಲ. ಇದಕ್ಕೋಸ್ಕರಾಗಿ ನಾನು ಎಲ್ಲರಿಗೂ ಒಂದು ಸತಿ ಕೈ ಮುಗಿದು ನಮನ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ಇಷ್ಟು ಹೇಳಿ ನನ್ನ ಮಾತಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.